ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನಿಲ್ಲಿ. ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ಈಗ ನಡೆಯುತ್ತಿರುವ ಯುದ್ಧ ಹೊಸ ಮತ್ತು ಅಪಾಯಕಾರಿ ಹಂತಕ್ಕೆ ತಲುಪಿರುವಂತೆ ಕಾಣುತ್ತಿದೆ. ಕೆಲವು ವರದಿಗಳ ಪ್ರಕಾರ ಇಸ್ರೇಲ್ ಈಗಾಗಲೇ ಸಾವಿರಾರು ಬಾಂಬ್ ಮತ್ತು ಕ್ಷಿಪಣಿಗಳನ್ನು ಇರಾನ್ ಮತ್ತು ಲೆಬನಾನ್ ಗುರಿಯಾಗಿ ಬಳಸಿದೆ. ಕೆಲವರು ಹೇಳುತ್ತಿರುವ ಸಂಖ್ಯೆ 10,000 ದಾಳಿಗಳವರೆಗೆ ಹೋಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಇಸ್ರೇಲ್ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸುತ್ತಿದೆ? ಅದರ ಹಿಂದೆ ಇರುವ ಗುರಿ ಏನು? ಇದನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಈ ಯುದ್ಧದ ಕೇಂದ್ರವನ್ನು ನೋಡಬೇಕು. ಅದು ಈಗ ಲೆಬನಾನ್ನ ರಾಜಧಾನಿ ಬೈರೂತ್. ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ತನ್ನ ದಾಳಿಯ ಗಮನವನ್ನು ಇರಾನ್ ಮೇಲೆ ಮಾತ್ರವಲ್ಲ, ಇರಾನ್ನ ಅತ್ಯಂತ ಬಲವಾದ ಪ್ರಾಕ್ಸಿ ಸಂಘಟನೆ ಹಿಜ್ಬುಲ್ಲಾ ಮೇಲೂ ಕೇಂದ್ರೀಕರಿಸಿದೆ. ಹಿಜ್ಬುಲ್ಲಾ ಕೇವಲ ಒಂದು ಉಗ್ರ ಸಂಘಟನೆ ಮಾತ್ರವಲ್ಲ, ಲೆಬನಾನ್ ರಾಜಕೀಯದಲ್ಲಿ ಅದು ಒಂದು ರೀತಿಯ ಪ್ಯಾರಲಲ್ ಸರ್ಕಾರದಂತೆ ಕೆಲಸ ಮಾಡುತ್ತದೆ. ಇದಕ್ಕೆ ಇರಾನ್ನಿಂದ ಪ್ರತಿ ವರ್ಷ ದೊಡ್ಡ ಪ್ರಮಾಣದ ಹಣ ಮತ್ತು ಶಸ್ತ್ರಾಸ್ತ್ರಗಳ ಬೆಂಬಲ ಸಿಗುತ್ತದೆ. ಇದರಿಂದಲೇ ಈಗ ಇಸ್ರೇಲ್ ಹಿಜ್ಬುಲ್ಲಾವನ್ನು ದುರ್ಬಲಗೊಳಿಸಲು ತೀವ್ರ ಕಾರ್ಯಾಚರಣೆ ನಡೆಸುತ್ತಿದೆ. ಕೆಲವು ವರದಿಗಳ ಪ್ರಕಾರ ಇಸ್ರೇಲ್ಗೆ ಒಂದು ಮಹತ್ವದ ಮಾಹಿತಿ ಸಿಕ್ಕಿದೆ. ಅಂದರೆ ಇರಾನ್ನ ಕೆಲವು ಪ್ರಮುಖ IRGC ಕಮಾಂಡರ್ಗಳು ಬೇರೂತ್ ನಗರದಲ್ಲಿ ಅಡಗಿಕೊಂಡಿದ್ದಾರೆ ಎಂಬ ಅನುಮಾನ. ಇದೇ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೂತ್ ಮೇಲೆ ಭಾರೀ ಮಿಸೈಲ್ ದಾಳಿಗಳು ನಡೆದಿವೆ. ಈ ದಾಳಿಗಳಲ್ಲಿ ಹಲವು ಕಟ್ಟಡಗಳು ಮತ್ತು ನೆಲೆಗಳು ಪೂರ್ಣವಾಗಿ ಧ್ವಂಸಗೊಂಡಿವೆ ಎಂದು ವರದಿಗಳು ಹೇಳುತ್ತಿವೆ. ಆದರೆ ಇಲ್ಲಿ ಕಥೆ ಇನ್ನೂ ಭೀಕರವಾಗುತ್ತದೆ. ಈ ಯುದ್ಧದಿಂದ ಸಾವಿರಾರು ಜನರು ಮಾತ್ರವಲ್ಲ, ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಬಿಟ್ಟು ಪಲಾಯನ ಮಾಡುತ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 7ರಿಂದ 10 ಲಕ್ಷ ಜನರು ಲೆಬನಾನ್ನಿಂದ ನೆರೆಯ ದೇಶವಾದ ಸಿರಿಯಾ ಕಡೆಗೆ ವಲಸೆ ಹೋಗುತ್ತಿದ್ದಾರೆ. ಒಂದು ಕಾಲದಲ್ಲಿ ಲೆಬನಾನನ್ನು ಪ್ಯಾರಿಸ್ ಆಫ್ ದ ಈಸ್ಟ್ ಎಂದು ಕರೆಯಲಾಗುತ್ತಿತ್ತು. ಸಂಸ್ಕೃತಿ, ವ್ಯಾಪಾರ ಮತ್ತು ಪ್ರವಾಸೋದ್ಯಮದ ಕೇಂದ್ರವಾಗಿದ್ದ ಈ ದೇಶ ಇಂದು ಯುದ್ಧಭೂಮಿಯಾಗಿ ಬದಲಾಗುತ್ತಿದೆ. ಇದರ ಮಧ್ಯೆ ಇಸ್ರೇಲ್ ಭೂಸೇನೆ ಕೂಡ ದಕ್ಷಿಣ ಲೆಬನಾನ್ ಭಾಗದಲ್ಲಿ ಕಾರ್ಯಾಚರಣೆ ಆರಂಭಿಸಿದೆ. ಹಿಜ್ಬುಲ್ಲಾ ಬಳಸುವ ಸುರಂಗ ಮಾರ್ಗಗಳು ಮತ್ತು ಸೇಫ್ ಹೌಸ್ಗಳನ್ನು ಹುಡುಕಿ ಒಂದೊಂದಾಗಿ ನಾಶ ಮಾಡಲಾಗುತ್ತಿದೆ. ಈ ಸುರಂಗ ವ್ಯವಸ್ಥೆ ಹಿಜ್ಬುಲ್ಲಾದ ಪ್ರಮುಖ ರಕ್ಷಣಾ ತಂತ್ರಗಳಲ್ಲಿ ಒಂದಾಗಿದೆ. ಆದರೆ ಈಗ ಇಸ್ರೇಲ್ ಈ ನೆಟ್ವರ್ಕ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನಿಸುತ್ತಿದೆ. ಕೆಲವು ವರದಿಗಳ ಪ್ರಕಾರ ಹಿಜ್ಬುಲ್ಲಾದ ಕೆಲವು ಪ್ರಮುಖ ನಾಯಕರು ಕೂಡ ಇಸ್ರೇಲ್ ದಾಳಿಗಳಲ್ಲಿ ಟಾರ್ಗೆಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಹಿಜ್ಬುಲ್ಲಾ ಇನ್ನೂ ಸಂಪೂರ್ಣ ದುರ್ಬಲವಾಗಿಲ್ಲ, ಯಾಕೆಂದರೆ ಇರಾನ್ ಈ ಸಂಘಟನೆಗೆ ಸತತ ಬೆಂಬಲ ನೀಡುತ್ತಿದೆ. ಅದರ ಪರಿಣಾಮವಾಗಿ ಈ ಸಂಘರ್ಷ ಕೇವಲ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಯುದ್ಧವಾಗಲ್ಲ, ಇದು ನಿಧಾನಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ದೊಡ್ಡ ಪ್ರಾದೇಶಿಕ ಸಂಘರ್ಷ ಆಗುವ ಸಾಧ್ಯತೆ ಇದೆ. ಇದರಿಂದ ಮಧ್ಯಪ್ರಾಚ್ಯದ ರಾಜಕೀಯ ಇನ್ನಷ್ಟು ಸಂಕ್ಲಿಷ್ಟವಾಗುತ್ತಿದೆ. ಇದೀಗ ಭಾರತವು ಈ ಬೆಳವಣಿಗೆಗಳನ್ನು ತುಂಬ ಜಾಗರೂಕತೆಯಿಂದ ಗಮನಿಸುತ್ತಿದೆ. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಭಾರತದ ಇಂಧನ ಭದ್ರತೆ ಮತ್ತು ವ್ಯಾಪಾರ ಹಿತಾಸಕ್ತಿಗಳು ತುಂಬ ದೊಡ್ಡದಾಗಿದೆ. ಒಂದು ವೇಳೆ ಈ ಯುದ್ಧ ಇನ್ನಷ್ಟು ವಿಸ್ತಾರವಾದರೆ ಅದು ಜಾಗತಿಕ ಆರ್ಥಿಕತೆಗೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಈಗಿನ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ. ಇಸ್ರೇಲ್ ತನ್ನ ಗುರಿಯನ್ನು ಸಾಧಿಸಲು ಈ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತದೆಯೋ ಅಥವಾ ಈ ಯುದ್ಧ ಮತ್ತಷ್ಟು ದೇಶಗಳನ್ನು ಒಳಗೊಂಡ ದೊಡ್ಡ ಪ್ರಾದೇಶಿಕ ಸಂಘರ್ಷವಾಗಿ ಬದಲಾಗುತ್ತದೆಯೋ? ಇದು ಈಗಿನ ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಇಸ್ರೇಲ್ ನಡೆಸುತ್ತಿರುವ ಈ ಭಾರೀ ದಾಳಿಗಳು ಇರಾನ್ ಮತ್ತು ಅದರ ಪ್ರಾಕ್ಸಿಗಳನ್ನು ದುರ್ಬಲಗೊಳಿಸಲಿವೆಯೋ? ಅಥವಾ ಈ ಸಂಘರ್ಷ ಇಡೀ ಮಧ್ಯಪ್ರಾಚ್ಯವನ್ನು ಇನ್ನಷ್ಟು ಅಸ್ಥಿರಗೊಳಿಸಲಿದೆಯೋ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಳ ಮತ್ತು ಅಪ್ಡೇಟೆಡ್ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.